ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಗೀತಾ. ಇವತ್ತು ನಿಮಗೆಲ್ಲ ಒಂದು ಚಿಕ್ಕ ಕತೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಒಬ್ಬ ಮನುಷ್ಯ ಸಮುದ್ರ ತೀರದ ಹತ್ರ ಹೋಗಿ ಆ ದಿನ ಇಡೀ ಅಲ್ಲೇ ಕಾಲ ಕಳಿಬೇಕಂತ ಯೋಚನೆ ಮಾಡ್ತಾನಂತೆ. ಅಲ್ಲೇ ಸ್ನಾನ ಮಾಡ್ತಾ ಇರ್ತಾನೆ, ಅಲೆಗಳ ಜೊತೆ ಆಟ ಆಡ್ತಾ ಇರ್ತಾನೆ, ತಂದಿರೋ ಊಟ ಮಾಡ್ತಾನೆ. ಊಟ ಆದ ನಂತರ ವಿಶ್ರಾಂತಿ ತಗೋಬೇಕು ಅಂತ ಅಕ್ಕಪಕ್ಕ ಜಾಗ ನೋಡ್ತಾ ಇರ್ತಾನೆ. ಅಲ್ಲೇ ತೀರದಲ್ಲಿ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟದ ಹತ್ರ ಹೋಗ್ತಾನೆ. ಅಲ್ಲೇ ಪಕ್ಕದಲ್ಲಿ ಒಂದು ಗುಹೆ ನೋಡ್ತಾನಂತೆ. ಗುಹೆ ನೋಡಿ ತುಂಬ ಆಶ್ಚರ್ಯವಾಗಿ ಗುಹೆಯಲ್ಲಿ ಏನಿರ್ಬೋದು ಅಂತ ಕುತೂಹಲದಿಂದ ಹೋಗಿ ನೋಡ್ತಾನಂತೆ. ನೋಡಿ ತುಂಬ ಸಂತೋಷವಾಗತ್ತಂತೆ. ನೋಡೋಕ್ಕೆ ಗುಹೆ ತುಂಬ ಸುಂದರವಾಗಿರುತ್ತೆ. ಹಾಗೆ ಯಾರೋ ಬಂದು ಹೋಗಿರೋ ಥರ ಅನ್ನಿಸ್ತಿರುತ್ತೆ. ಗರಿಯಲ್ಲಿ ಮಾಡಿರೋ ಚಾಪೆ ಸಹ ಬಿಟ್ಟು ಹೋಗಿರ್ತಾರಂತೆ. ಚಾಪೆ ಮೇಲೆ ಮಲ್ಕೊಂಡು ವಿಶ್ರಾಂತಿ ತಗೋತಾನೆ. ವಿಶ್ರಾಂತಿ ಆದ ನಂತರ ಗುಹೆಯಿಂದ ಹೊರಗೆ ಹೋಗಬೇಕಾದ್ರೆ ಅಲ್ಲೇ ತೀರದಲ್ಲಿ ಒಂದು ಚೀಲದ ತುಂಬ ಮಣ್ಣಿನ ಉಂಡೆ ತುಂಬಿರೋದನ್ನ ನೋಡ್ತಾನಂತೆ. ನೋಡಿ ಅನ್ಕೋತಾನಂತೆ, ಯಾರೋ ಮಕ್ಕಳು ಆಟ ಆಡೋಕ್ಕೆ ಬಂದು ಮಣ್ಣಿನಲ್ಲಿ ಉಂಡೆ ಮಾಡಿ ಚೀಲದಲ್ಲಿ ತುಂಬಿ ಹೋಗಿರ್ಬೋದು ಅಂತ ಅನ್ಕೊಂಡು ಆ ಚೀಲನ ಹೆಗಲ ಮೇಲೆ ಹಾಕೊಂಡು ಮತ್ತೆ ಸಮುದ್ರ ತೀರ್ಥ ಹತ್ರ ಹೊರಡ್ತಾನಂತೆ. ಸಮುದ್ರ ತೀರ್ಥ ಹತ್ರ ಹೋಗಿ ಚೀಲದಲ್ಲಿ ಇದ್ದಂಥ ಉಂಡೆನ ಒಂದೊಂದೇ ತಗೊಂಡು ನೀರಿಗೆ ಎಸೆಯಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ಎಸೀತಾ 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 ಆಟ ಆಡ್ತಾ ಬರ್ತಾ ಇರ್ತಾನಂತೆ. ಹಾಗೆ ಇನ್ನು ಮೂರೇ ಮೂರು ಉಂಡೆ ಉಳಿದಿರುತ್ತಂತೆ. ಇನ್ನೇನು ಆ ಒಂದು ಉಂಡೆ ಕೈಯಲ್ಲಿರೋ ಎಸಿಬೇಕು ಅಷ್ಟರಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಬಂಡೆ ಕಾಣುತ್ತೆ. ಆ ಬಂಡೆ ಮೇಲೆ ನಿಂತ್ಕೊಂಡು ಎಸಿಕೆ ಅಂತ ಹೋಗ್ತಾನೆ. ಕಾಲು ಜಾರಿ ಕೈಯಲ್ಲಿರೋ ಒಂದು ಉಂಡೆ ಕೆಳಗೆ ಜಾರಿ ಬೀಳುತ್ತಂತೆ. ಬಿದ್ದ ಉಂಡೆಯಲ್ಲಿ ವಜ್ರ ಕಾಣತಂತೆ. ಅದನ್ನು ನೋಡಿ ತುಂಬ ಆಶ್ಚರ್ಯವಾಗಿ ಕೈಯಲ್ಲಿ ಇದ್ದಿದ್ದ 2 ಉಂಡೆನೂ ಸಹ ಕೆಳಗೆ ಬೀಳಿಸಿ ನೋಡ್ತಾನಂತೆ. ಅದರಲ್ಲೂ ಸಹ ವಜ್ರ ಇರತ್ತಂತೆ. ಅದು ನೋಡಿ ಅವನಿಗೆ ಖುಷಿ ಆಗ್ಲಿಲ್ವಂತೆ. ನೋಡಿ ದುಃಖ ಆಯ್ತಂತೆ. ಬಿಕ್ಕಿಳಿಸಿ ಬಿಕ್ಕಿಳಿಸಿ ಅಳಕ್ಕೆ ಶುರು ಮಾಡ್ತಾನಂತೆ. ಇದು ಮುಂಚೆನೇ ನಾನು ನೋಡಿದ್ರೆ ನಾನು ದೊಡ್ಡ ಶ್ರೀಮಂತನಾಗ್ತಾ ಇದ್ನಲ್ವಾ ಅಂತ ಹೇಳಿ ಬಿಕ್ಕಿಳಿಸಿ ಅಳಕ್ಕೆ ಶುರು ಮಾಡ್ತಾನಂತೆ. ಇದೇ ರೀತಿ ನಮ್ಮ ಜೀವನದಲ್ಲೂ ಸಹ ನೂರಾರು ಘಟನೆಗಳು ನಡೀತಾ ಇರುತ್ತೆ. ನೂರಾರು ಸಂಪರ್ಕಗಳು ಬರ್ತಾ ಇರುತ್ತೆ. ಪ್ರತಿಯೊಂದು ಕೂಡ ಮಣ್ಣಿನ ಉಂಡೆ ಇದ್ದ ಹಾಗೆ. ನಾವು ಹತ್ತಿರದಿಂದ ಗಮನಿಸ್ತಿದ್ರೆ, ಪ್ರೀತಿದಿಂದ ತಟ್ಟದೇ ಇದ್ದರೆ ಒಳಗಿನ ವಜ್ರ ಕಾಣಿಸಲ್ಲ, ಹಾಗೆ ಬಿಟ್ಬಿಡ್ತೀವಿ. ನಮ್ಮ ಜೀವನದಲ್ಲಿ ಯಾರೋ ಬಂದರು ಹೋದರು ಅಂತೀವಿ, ಮರೆತು ಸಹ ಬಿಡ್ತೀವಿ. ಒಳಗಿನ ವಜ್ರ ಕಾಣಿಸೋ ಅವಕಾಶ ಕೂಡ ತಪ್ಪಿಸ್ಕೊಬಿಡ್ತೀವಿ. ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು, ಘಟನೆ ಆಗಿರ್ಬೋದು, ಒಂದು ವಜ್ರ ಇರಬಹುದು ಅಂತ ನಾವು ಭಾವಿಸಿದ್ರೆ ನಮಗೊಂದು ವಜ್ರ ಕಾಣಿಸುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ನಡೆದ ಘಟನೆ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬಾರ್ದು. ಆಗಿದಾಗಲಿ ಮುಂದೆ ಏನು ಮಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಮೊದಲು ನಮ್ಮ ಜೀವನದಲ್ಲಿ ಗುರಿ ಇರಬೇಕು. ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು. ನಮ್ಮ ಗುರಿ ಮೇಲೆ ಮಾತ್ರ ನಾವು ಫೋಕಸ್ ಮಾಡಬೇಕು. ಜೀವನದಲ್ಲಿ ಖುಷಿಯಾಗಿರಬೇಕು ಅಂತಂದರೆ ನಾವು ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು. ನಮ್ಮ ಬಗ್ಗೆ ಯಾರೇ ಮಾತಾಡಿದ್ರೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಆಗ ನಾವು ಲೈಫಲ್ಲಿ ತುಂಬ ಖುಷಿಯಾಗಿರ್ತೀವಿ. ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಬಳಿಕ ಮೂಕನಾಗು ಅಂತಾರಲ್ಲ, ಇದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ನಮ್ಮ ಶ್ರಮ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ನಮ್ಮ ಶ್ರಮ ಯಾವತ್ತೂ ಮೋಸ ಮಾಡಲ್ಲ. ಒಂದಲ್ಲ ಒಂದು ದಿನ ನಮ್ಮ ಜೀವನದಲ್ಲಿ ಗುರಿ ಮುಟ್ಟೇ ಮುಟ್ತೀವಿ. ಥ್ಯಾಂಕ್ ಯು ಸೋ ಮಚ್.